ಸಾರಿ, ಇದ್ಯಾವುದೋ ಕಾಲ್ ಬರ್ತಾ ಇತ್ತು, ಹಂಗಾಗಿ ಒಂದು 2 ಸೆಕೆಂಡ್. ನಾನು ಹೇಳ್ತಾ ಇದ್ದೆ ಮಧ್ಯಾಹ್ನ, ಕರ್ನಾಟಕದಲ್ಲಿ ಸಾಮಾನ್ಯ ವ್ಯಕ್ತಿಗಳು MLA ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಆಗ್ತಾರೆ, ಹಾಗೆ ಆಗುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯ ಜನರ ಮುಖದಲ್ಲಿ ನಗು ಬರಬೇಕಾಗಿದೆ. ಕೆಲ್ಸಕ್ಕೆ ಬಾರ್ದವರೆಲ್ಲ MLAಗಳು, ಮಿನಿಸ್ಟರ್ಗಳಾಗಿ ಆಸ್ತಿಗಳನ್ನು ಮಾಡಿಕೊಂಡು ತಮ್ಮ ಮಕ್ಕಳು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡಿದ್ದಾರೆ. 4 ಲಕ್ಷ ಕೋಟಿ ಕರ್ನಾಟಕದಲ್ಲಿ, 4 ಲಕ್ಷ ಕೋಟಿ ಕರ್ನಾಟಕದ ಬಜೆಟ್ ವಾಪಸ್ ಎಲ್ಲ ಕಮಿಷನ್ ಲೆಕ್ಕದಲ್ಲೇ ಹೊರಟೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಗಂತೂ ಹೋಗ್ತಾ ಇಲ್ಲ. ಅಭಿವೃದ್ಧಿ ಆಗಿದ್ದಿದ್ರೆ ನಮ್ಮ ದೇಶ ನೆದರ್ಲ್ಯಾಂಡು, ಸಿಂಗಪೂರು, UK, ಅಮೆರಿಕ ರೀತಿ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಹೆಸರಾಗ್ತಾ ಇತ್ತು. ಲೂಟಿಕೋರರ ಬ್ರಿಟಿಷರು ಹೋದ್ಮೇಲೆ ಭ್ರಷ್ಟರ ಕೈಗೆ ನಾವು ಕೊಟ್ಟು 78 ವರ್ಷಗಳ ನಂತರ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕರ್ನಾಟಕದಲ್ಲಿ ಒಂದು 70 ಕುಟುಂಬ ರಾಜಕೀಯನ ಹಿಡ್ಕೊಂಡು, ಒಂದ್ ಕಡೆ ಕುಮಾರಸ್ವಾಮಿ ಟೀಮು, ಒಂದ್ ಕಡೆ DK ಶಿವಕುಮಾರ್, ಒಂದ್ ಕಡೆ ಯಡಿಯೂರಪ್ಪನ ಮಕ್ಕಳ ಗ್ಯಾಂಗು. ಬೆಳಗಾಂಗೆ ಹೋದ್ರೆ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಬಳ್ಳಾರಿಗೆ ಹೋದ್ರೆ ಮೈನಿಂಗ್ ಬ್ರದರ್ಸು, ವಿಜಯನಗರಕ್ಕೆ ಹೋದ್ರೆ ಆನಂದ್ ಸಿಂಗು ಆ್ಯಂಡ್ ಗ್ಯಾಂಗು, ಈ ಕಡೆ ಧಾರವಾಡ ಕಡೆ ಬಂದ್ರೆ ಅನಿಲ್ ಲಾಡು ಆ್ಯಂಡ್ ಗ್ಯಾಂಗು, ಗುಲ್ಬರ್ಗಕ್ಕೆ ಹೋದ್ರೆ ಖರ್ಗೆ ಮತ್ತೆ ಧರ್ಮ್ ಸಿಂಗ್ ಮಕ್ಕಳು, ಖರ್ಗೆ ಮಕ್ಕಳು, ಧರ್ಮ್ ಸಿಂಗ್ ಮಕ್ಕಳು, ಬೇರೆ ಯಾರು ಅಲ್ಲಿ ನಿಲ್ಲಕ್ಕೂ ಸಾಧ್ಯನೇ ಇಲ್ಲ. ಇನ್ನು ಕೆಳಗೆ ಬಂದ್ರೆ ಹಾವೇರಿಗೆ ಬಂದ್ರೆ ಬೊಮ್ಮಾಯಿ. ಬಟ್ ಮೊನ್ನೆ ಬೊಮ್ಮಾಯಿ ಮಗನ ಸೋಲ್ಸಿ ಒಳ್ಳೆ ಪಾಠ ಕಲಿಸಿದಾಯ್ತು. ನಮ್ಮ ಕರ್ನಾಟಕದಲ್ಲಿ ಹಿಂಬಾಲಕರೇ ಜಾಸ್ತಿ. ಒಂದು ಹೊಸ ಧ್ವನಿ ಸೃಷ್ಟಿಯಾಗಬೇಕಾಗಿದೆ. ಓಕೆ, ಆಗುತ್ತೆ, 2028ಕ್ಕೆ ಆಗುತ್ತೆ. ಯಾಕಂತಂದ್ರೆ ಜನ ಎಷ್ಟೇ ದೊಡ್ಡ ಅನ್ಯಾಯ ನಡೆದ್ರು, ಭ್ರಷ್ಟಾಚಾರ ನಡೆದ್ರು, ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡದೋ ಮಟ್ಟಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಕೇವಲ ಒಂದು 4ರಿಂದ 5% ಜನರ ಹತ್ರ ಸಾವಿರಾರು ಕೋಟಿ ಹಣ ಇದೆ, ಎಲ್ಲ ಆಸ್ತಿಗಳು ಅದೇ. ನಾನೇನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಿಲ್ಲ, ರಾಜ್ಯ ಸರ್ಕಾರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇನ್ನು 95% ಜನ ಗುಲಾಮಗಿರಿನಲ್ಲಿ ತಮ್ಮ ಮನಸ್ಸಿಗೆ ಬೀಗ ಹಾಕೊಂಡು ಬದುಕ್ತಾ ಇದ್ದಾರೆ. ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಒಂದು ಹೆಣ್ಮಗಳು ಸ್ಮೋಕ್ ಮಾಡ್ತಾ ಇರ್ತಾಳೆ. ನಾನು ಅದ್ರ ಬಗ್ಗೆ ಒಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೆ. ಅಲ್ಲಿ ಹೆಣ್ಮಕ್ಳು ದಮ್ ಹೊಡಿಯೋದ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಆ ಹುಡುಗಿ ಆ ಸ್ಮೋಕ್ ಮಾಡ್ತಾ ಇದ್ದಂತ ಹುಡುಗಿ ಈ ಸಮಾಜದ ಬಲಿಪಶು. ಚೆನ್ನಾಗಿ ಓದಿರ್ತಾರೆ ಅವರೆಲ್ಲ, BE MBA ಮಾಡ್ಕೊಂಡು ಸಣ್ಣ ವಯಸ್ಸಲ್ಲೇ ತುಂಬಾ ಬುದ್ಧಿ ಮಾಡ್ಕೊಂಡು IT ಕಂಪನಿಗಳಿಗೆ ಸೇರ್ಕೊಳ್ಳೋ ಅಂತ ಯುವ ಜನತೆ. ದೇ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್. ನಾವು ಯೂಸ್ ಮಾಡ್ತಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡ್ತಾ ಸ್ಯಾಟಲೈಟ್ ಟೆಕ್ನಾಲಜಿ ಇರ್ಬೋದು, ಮೂನ್ ಮೇಲೆ ಸ್ಯಾಟಲೈಟ್ ಹೋಗಿ ಲ್ಯಾಂಡ್ ಆಗೋದೇ ಇರ್ಬೋದು, ನಾವು ಯೂಸ್ ಮಾಡ್ತಾರಂತ ವೇರಿಯಸ್ ಇಂಟರ್ನೆಟ್ ಟೆಕ್ನಾಲಜಿನೇ ಆಗಿರ್ಬೋದು, ನಮ್ಮ ದೇಶದ ಯುವಕ ಯುವತಿಯರು ಜನರೇಟ್ ಮಾಡ್ತಾರೆ. ಅಂತ ಯುವಕ ಯುವತಿಯರು ಎಷ್ಟು ಟೆನ್ಷನ್ ಅಲ್ಲಿ ದಮ್ ಮಾಡಿದ್ದಾರೆ ಅಂತಂದ್ರೆ ಕಾರಣ ಯಾರು ಗೊತ್ತಾ? ನಾವು ಆಯ್ಕೆ ಮಾಡಿರುವಂತ ಸರ್ಕಾರ. ಯಾಕೆ ಅಂತ ಕೇಳ್ತೀರಾ? ಹೇಳ್ತೀನಿ, ಅದಕ್ಕೂ ಹೇಳ್ತೀನಿ. ಯಾಕಂದ್ರೆ ಈ ಸೀನ್ ಒಂದ್ಸತಿ ತೋರಿಸ್ತೀನಿ, ತದನಂತರ ಇದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತಿನ IT ಕಂಪನಿಗಳು ಗಾಂಜಾ ಹಾಕಿ ಕುಡಿತಾರೆ, ಡ್ರಗ್ಸ್ ಹಾಕಿ ಯೂಸ್ ಮಾಡ್ತಾರೆ. ಹೈಯೆಸ್ಟ್ ಡೈವೋರ್ಸ್ ರೇಟ್ ಇದೆ IT ಕಂಪನಿಗಳ ಎಂಪ್ಲಾಯೀಸ್ ಅಲ್ಲಿ. ಹೈಯೆಸ್ಟ್ ಡೈವೋರ್ಸ್ ರೇಟ್ಸ್ ಇದೆ, ಹೈಯೆಸ್ಟ್ ಲಿವ್ ಇನ್ ರಿಲೇಶನ್ಶಿಪ್ ಯಾರ ಜೊತೆ ಬೇಕಾದ್ರೆ ಅವ್ರ ಜೊತೆ ಇದ್ದು. ಯಾಕಂದ್ರೆ ಚೆನ್ನಾಗಿ BE ಓದಿ ನಮ್ಮ ದೇಶಕ್ಕೆ ಅವ್ರಿಗೋಸ್ಕರ ಏನೋ ಮಾಡಬೇಕು ಅಂತ ಬರೋ ಅಂತ ಇಂಜಿನಿಯರ್ಸು ಲ್ಯಾಂಡ್ ಅಪ್ ಆಗೋದು, ದಮ್ ಹೊಡೆದು, ಇನ್ನೂ ಲ್ಯಾಂಡ್ ಅಪ್ ಆಗೋದು, ಗಾಂಜಾ ಡ್ರಗ್ಸ್ ಹೊಡೆದು ಅವರ ಟೆನ್ಷನ್ ಅನ್ನು ಕಮ್ಮಿ ಮಾಡಿ. ಟೆನ್ಷನ್ ಕೊಡೋರು ಯಾರು? ಹೂ ಇಸ್ ಗಿವಿಂಗ್ ದಮ್ ದ ಟೆನ್ಷನ್? IT ಕಂಪನಿಗಳ ಓನರ್ಗಳು. ಮನೆ ಯಾವತ್ತೋ ನೋಡಿದೆ, ಐ ಥಿಂಕ್ ಬಿರ್ಲಾ MD ಏನೋ ಚೇರ್ಮನ್ ಏನೋ ಹೇಳಿದ್ರು, ನಾನು ಸಾಧ್ಯವಾದ್ರೆ ಭಾನುವಾರನು ಕೆಲಸ ಮಾಡಿಸ್ತೀನಿ ಅಂತ. ಮನುಷ್ಯನಿಗೆ 4ರಿಂದ 5 ದಿವಸ ಕೆಲಸ ಮಾಡಿ 2 ದಿವಸ ರಿಲ್ಯಾಕ್ಸೇಷನ್ ಬೇಕೇ ಬೇಕು. ಯಾಕಂದ್ರೆ ಮೈಂಡ್ ಡಸಂಟ್ ವರ್ಕ್. ನಾನು ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ನಾನು ಹೆಚ್ಚಾಗಿ ವರ್ಕಾಲಿಕ್ ಇಲ್ಲ. ಐ ಆಮ್ ನಾಟ್ ದಾಟ್ ವರ್ಕಾಲಿಕ್. ಎಸ್, ಡೆಫಿನೆಟ್ಲಿ ಯಾವ್ದಾದ್ರು ವಿಚಾರ ತಗೊಂಡ್ರೆ ಅದ್ರ ಬಗ್ಗೆ ತನಿಖೆ ಮಾಡಿ ನಿಮ್ ಮುಂದೆ ಹೇಳಕ್ಕೆ, ಇದನ್ನೆಲ್ಲ ನಿಮ್ ಮುಂದೆ ಹೇಳಲಿಕ್ಕೆ ಒಂದಷ್ಟು ತನಿಖೆ ಮಾಡಿ ನಿಮ್ ಮುಂದೆ ಬಂದಿರೋದು. ಐ ಜಸ್ಟ್ ಶೋ ಆ ಒಂದು ವಿಡಿಯೋನ ತೋರಿಸ್ತೀನಿ, ಆ ವಿಡಿಯೋ ನೋಡೋಣ. ತದನಂತರ ಮಗಳಿದ್ದಾಳೆ, ನನಗೂ ಒಂದು ಮಗಳಿದ್ದಾಳೆ. ಓಕೆ,
ನಮ್ಮ ಹೆಣ್ಮಕ್ಳನ್ನ ಈ ಪರಿಸ್ಥಿತಿಲಿ ನೋಡಕ್ಕೆ ನಾನು ಇಷ್ಟಪಡಲ್ಲ, ಡಿ ಕೆ ಶಿವಕುಮಾರ್ ಇಷ್ಟಪಡಲ್ಲ, 224 ಎಂ.ಎಲ್.ಎಗಳು ಸಹ ಇಷ್ಟಪಡಲ್ಲ. ಬಟ್ ಆದ್ರೆ ಈ ಹೆಣ್ಮಕ್ಳು BE ಮಾಡಿ MBA ಮಾಡಿ ಬುದ್ಧಿವಂತರಾಗಿ IT ಕಂಪ್ನಿ ಸೇರ್ಕೊಂಡು ಅವ್ರು ಕೊಡೋ ಟೆನ್ಷನ್ಗೆ ದಮ್ಮು ಇನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ಗಾಂಜಾ ಡ್ರಗ್ಸ್ ನ ಹೊಡೆಯೋ ಮಟ್ಟಕ್ಕೆ 90 to 95% ಆಫ್ ದ IT ಎಂಪ್ಲಾಯೀಸ್ ಕತೆ ಇದೇನೇನೆ. ಅವರು ಟೆನ್ಷನ್, ಅವರು BE ಓದಿ ಕೆಲಸಕ್ಕೆ ಸೇರ್ಕೊಂಡವ್ರಿಗೂ ಅಷ್ಟೇ ಖುಷಿಯಾಗಿರೋದು, ತದನಂತರ ಈ ವ್ಯಥೆನೆ ಅನುಭವಿಸ್ತಾರೆ. ಕಾರಣ ಏನಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಗೆದ್ದು ಬಂದಂತ ಯಾವುದೇ ಸರ್ಕಾರಗಳು ಇವ್ರಿಗೆ ರಕ್ಷಣೆ ಕೊಡಲ್ಲ. ಓಟ್ ಹಾಕೋದಿವ್ರು, ಹಣ ಕಟ್ಟೋದಿವ್ರು, ಟ್ಯಾಕ್ಸ್ ಕಟ್ಟೋದಿವ್ರು. ಏನೋ ಕರ್ನಾಟಕದ ಸರ್ಕಾರ ನಡೆಯೋದು ಕಾಂಟ್ರಿಬ್ಯೂಷನ್ IT ಎಂಪ್ಲಾಯೀಸ್ಗಳದ್ದು ಸಿಕ್ಕಾಪಟ್ಟೆ ಇದೆ. ಬಟ್ ಆದ್ರೆ ಇವ್ರಿಗೆ ರಕ್ಷಣೆ ಇಲ್ಲ. ಸರ್ಕಾರ ರಕ್ಷಣೆ ಯಾರನ್ನ ಮಾಡುತ್ತೆ ಅಂತ ಕೇಳಿದ್ರೆ IT ಎಂಪ್ಲಾಯಿಗಳ ಓನರ್ಗಳನ್ನ ರಕ್ಷಣೆ ಮಾಡುತ್ತೆ, IT ಎಂಪ್ಲಾಯಿಗಳನ್ನ ಬೀದಿಗೆ ಬಿಡುತ್ತೆ, ಬೇರೆ ಏನೂ ಅಲ್ಲ. ಲೇಬರ್ ಆಕ್ಟ್ ಅನ್ನ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ನೀವು ಕೇಳ್ಬೋದು ಲೇಬರ್ ಆಕ್ಟ್ ಎಕ್ಸಂಪ್ಷನ್ ಕೊಟ್ರೆ ಏನಾಗುತ್ತೆ? ಏನ್ ಬಿಡಿ, ಪರವಾಗಿಲ್ಲ. ಲೇಬರ್ ಆಕ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನೂನು. IT ಎಂಪ್ಲಾಯಿಗಳ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಲೇಬರ್ ಆಕ್ಟ್ ಇತ್ತು. ಅದನ್ನ 1999ರಲ್ಲಿ SM ಕೃಷ್ಣ ಸರ್ಕಾರ ಇರ್ಬೇಕಾದ್ರೆ ಈ IT ಲಾಬಿ, IT ಓನರ್ಗಳ ಇನ್ಕಮ್ ಈ ಟೆಕ್ನಾಲಜಿ ಅಂದ್ರೆ ಲೈಕ್ ನಾರಾಯಣ ಮೂರ್ತಿ ಬಗ್ಗೆ ಅಂತೂ ಏನು ಹೋಗ್ಲಿದ್ದೆ. ಅವ್ರ ಮಕ್ಕಳನ್ನ UK ಪ್ರೈಮ್ ಮಿನಿಸ್ಟರ್ ಕೊಟ್ಟು ಮದುವೆ ಮಾಡಿದ್ಲು ನಾರಾಯಣ ಮೂರ್ತಿ, ಚೆನ್ನಾಗೇ ಇದ್ದಾರೆ. ಆದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ IT ಎಂಪ್ಲಾಯೀಸ್ ನಿಮಗೆ ಸಿಗೋದು ಎಲ್ಲೂ ಬೇಡ. ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ಫ್ಯಾಮಿಲಿ ಕೋರ್ಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ರೆ ಆ ಫ್ಯಾಮಿಲಿ ಕೋರ್ಟ್ ತುಂಬಾ ಬರೀ IT ಕಂಪನಿ ಎಂಪ್ಲಾಯೀಸ್. ಆ ಹೆಣ್ಮಕ್ಳು ಗಂಡು ಮಕ್ಳು ಈಚೆ ಕಡೆ ದಮ್ಮ ಹೊಡ್ಕೊಂಡು ಅಂತ ಅನ್ಕೊಂಡು. ಕಾರಣ ಇಷ್ಟೇನೆ, ಈ IT ಕಂಪನಿಗಳ ಓನರ್ಗೆ ಪೂರ್ತಿಯಾಗಿ ಒಡಕಲ್ಲ ಕಾನೂನಿನ ಪ್ರೊಟೆಕ್ಷನ್ ಕೊಟ್ಟರು ಅಂತ ಗೆದ್ದು ಬಂದಂತ ಸರ್ಕಾರ. ನೀವ್ ಹೇಳ್ತೀರಾ ಕುಮಾರಣ್ಣ ಬಂದ್ರೆ ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಲೇಬರ್ ಆಕ್ಟ್ ನ ಎಕ್ಸಂಪ್ಷನ್ 1999ರಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಲೆಕ್ಕ ಹಾಕೊಳ್ಳಿ, 99, 2009, 2019 26 ವರ್ಷಗಳ ಕಾಲ IT ಎಂಪ್ಲಾಯಿಗಳಿಗೆ IT ಕಂಪನಿಗಳಿಗೆ ಲೇಬರ್ ಆಕ್ಟ್ ಇಂದ ಎಕ್ಸಂಪ್ಷನ್ ಕೊಟ್ಟರು ಅಂತ ಮಾನಗೇಡಿ ಸರ್ಕಾರಗಳು. ಯಾಕೆ ಗೊತ್ತಾ? IT ಕಂಪನಿಗಳ ಓನರ್ ಲಾಬಿಗಳು ಸರ್ಕಾರಕ್ಕೆ ಚೆನ್ನಾಗಿ ನೋಡ್ಕೊಂತಾರೆ. IT ಕಂಪನಿಗಳವರು, IT ಕಂಪನಿಲಿ ಕೆಲಸ ಮಾಡುವಂತ ಎಂಪ್ಲಾಯಿಗಳು ಚೆನ್ನಾಗಿ BE ಓದಿ MBA ಮಾಡಿ ಕಷ್ಟಪಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವರನ್ನ ಇಪ್ಪೆ ಮಾಡಿ ಹಿಂಡಾಕ್ಬಿಡ್ತಾರೆ ಈ IT ಕಂಪನಿ ಓನರ್ಗಳು. 5-6 ವರ್ಷ ಆದ್ಮೇಲೆ ಅವರು ದೇ ವಿಲ್ ಲ್ಯಾಂಡ್ ಅಪ್ ಈದರ್ ಇನ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಗಂಡ ಹೆಂಡತಿ ಕೇಸ್ ಹಾಕೊಂಡು ಕೋರ್ಟ್ ಅಲ್ಲಿ ಇರ್ತಾರೆ, ಇಲ್ಲ ಗಾಂಜಾ ಡ್ರಗ್ಸ್ ಹೊಡ್ಕೊಂಡು ಡ್ರಗ್ ವ್ಯಸನಿಗಳಾಗ್ತಾರೆ, ಇಲ್ಲ ಏನು ಬೇಡ ಅಂತ ಡಿಪ್ರೆಷನ್ ಕೊಟ್ಟೋಗ್ತಾರೆ. ಕಾರಣ ಇಷ್ಟೇನೆ, ಕರ್ನಾಟಕದಲ್ಲಿ ಕಳೆದ 26 ವರ್ಷದಲ್ಲಿ ನೀವು ಸಿದ್ದರಾಮಯ್ಯನ ಸಾರ್ವಜನಿಕ ದೇವರು ಅಂತ ಹೇಳಿದ್ರಲ್ಲ, ಇದೇ ಸಿದ್ದರಾಮಯ್ಯ ಸರ್ಕಾರ 2024ಕ್ಕೆ IT ಎಂಪ್ಲಾಯೀಸ್ಗಳಿಗೆ ಕೊಡಬೇಕಾದಂತ ಪ್ರೊಟೆಕ್ಷನ್ ಮತ್ತೆ ಎಕ್ಸೆಂಪ್ಷನ್ ಕೊಡ್ತಾರೆ. ಜೂನ್ 24, 2024ರಲ್ಲಿ IT ಎಂಪ್ಲಾಯೀಸ್ಗಳಿಗೆ ಸತತವಾಗಿ ಮೋಸ ಮಾಡ್ಕೊಂಡ್ ಬರ್ತಾರಂತ ಸರ್ಕಾರಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, IT ಎಂಪ್ಲಾಯಿಗಳ ಜೊತೆ ನಿಂತ್ಕೊಂಡೇ ಇಲ್ಲ. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಸೆಟ್ಲ್ ಆಗಿದ್ದಾನೆ, ಕೋಟ್ಯಾಂತರ ರೂಪಾಯಿ 16 ಕಾರು, ಐಷಾರಾಮಿ ಜೀವನ. ಅವ್ರಿಗೇನಾಗಬೇಕಾಗಿದೆ? ಡಿ ಕೆ ಶಿವಕುಮಾರ್ಗೆ ಏನಾಗಬೇಕಾಗಿದೆ? ಸಿದ್ದರಾಮಯ್ಯಗೆ ಏನಾಗಬೇಕಾಗೈತೆ? IT ಕಂಪನಿಗಳ ಲಾಬಿ ಯಾವ ಮಟ್ಟಕ್ಕೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೆ ಅಂತಂದ್ರೆ ಕಳೆದ 26 ವರ್ಷದಿಂದ. ಆಮೇಲೆ ಈ IT ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತಾರೆ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂದ್ರೆ IESO ಆಕ್ಟ್ ಅಂತ ಹೇಳ್ತಾರೆ. ಈ ಲೇಬರ್ ಆಕ್ಟ್ ನ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ಅಥವಾ ಎಕ್ಸಂಪ್ಷನ್ ಕೊಟ್ಟಿರೋದ್ರಿಂದ ಸಮಸ್ಯೆ ಏನ್ ಗೊತ್ತಾ? ಈ IT ಎಂಪ್ಲಾಯಿಗಳು ಅವ್ರಿಗೇನಾದ್ರೂ ಪ್ರಮೋಷನ್ ಕೊಟ್ಟಿಲ್ಲ, ಸ್ಯಾಲರಿ ಕೊಟ್ಟಿಲ್ಲ, ಕೆಲಸದಿಂದ ಕಿತ್ತು ಬಿಸಾಕಿದ್ರೆ 6 ತಿಂಗಳಾದ್ರೂ ನೋಟಿಸ್ ಕೊಡ್ಬೇಕು. ಇವತ್ತು ನೋಟಿಸ್ ಕೊಟ್ಟು ನಾಳೆ ಮನೆ ಹೋಗುವಂತಾರೆ. ಕಾರಣ ಯಾಕೆ ಅಂತಂದ್ರೆ ಇವ್ರುಗಳಿಗೆ ಲೇಬರ್ ಆಕ್ಟ್ ಇಂದ ಪ್ರೊಟೆಕ್ಷನ್ ಇಲ್ಲ. ಮತ್ತೆ ಲೇಬರ್ ಆಕ್ಟ್ ಅನ್ನ ಡೈಲ್ಯೂಟ್ ಮಾಡಿದವರು ಯಾರು? ಎಕ್ಸಂಪ್ಷನ್ ಕೊಟ್ಟರು ಯಾರು? ಸಿದ್ದರಾಮಯ್ಯನ ಕೇಳಿ, ಕುಮಾರಸ್ವಾಮಿನ ಕೇಳಿ, ಎಲ್ಲರೂ ಎಕ್ಸಂಪ್ಷನ್ ಮಾಡ್ಕೊಂಡ್ ಬಂದ್ರು. ಈಗ ಅದರ ಪರಿಣಾಮ ಇವತ್ತು ಬದುಕಿ ಬಾಳ್ಬೇಕಾದಂತ IT ಎಂಪ್ಲಾಯಿಗಳು, ಇವತ್ತಿನ ಜನರೇಷನ್ ಹೆಣ್ಮಕ್ಳು ಗಂಡ್ಮಕ್ಳು ದಮ್ ಹೊಡಿಯೋದು,
ಗಾಂಜಾ ಹೊಡಿಯೋದು, ಡ್ರಗ್ಸ್ ಹೊಡಿಯೋದು, ಮತ್ತೆ ಜಲ್ದಿ ಮದುವೆ ಆಗೋದು, ಅಲ್ಲಿ ಡೈವರ್ಸ್ಗೂ ಅಪ್ಲೈ ಮಾಡೋದು, ಇಲ್ಲ ನಿಮ್ಯಾನ್ಸ್ ಅಲ್ಲಿ ಸಿಗ್ತಾರೆ ನಿಮ್ಗೆ ಅವರು, ಫ್ಯಾಮಿಲಿ ಕೋರ್ಟ್ ಅಲ್ಲಿ ಸಿಗ್ತಾರೆ. ಎಷ್ಟು ದೊಡ್ಡ ಮೋಸ ರೀ, ಎಷ್ಟು ದೊಡ್ಡ ಮೋಸ. ಸಮಾಜಕ್ಕೆ ಮೋಸ ಮಾಡುವಂತ ಸರ್ಕಾರಗಳು, IT ಕಂಪನಿ ಓನರ್ಗಳನ್ನ ಬದುಕಿಸುತ್ತಿರುವ ಗೆದ್ದು ಬಂದಂತ ಎಲ್ಲಾ ಸರ್ಕಾರಗಳು 1999ರಿಂದ ಇಲ್ಲಿವರೆಗೂ IT ಕಂಪನಿಗಳಿಗೆ ಲೇಬರ್ ಆಕ್ಟ್ ಇಂದ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಅದನ್ನ ಸ್ಪಾಲಾಗಿ ಹೇಳ್ಬೇಕು ಅಂತಂದ್ರೆ IESO ಆಕ್ಟ್ ಅಂತ ಹೇಳ್ತಾರೆ. ಹೋದ ವರ್ಷ ಜೂನ್ಗೆ ಎಂಡ್ ಆಯ್ತು. ಸಿದ್ದರಾಮಯ್ಯ ಸರ್ಕಾರ ಮತ್ತೆ IT ಕಂಪನಿ ಓನರ್ಗಳಿಗೆ ನೀವು ಲೇಬರ್ ಆಕ್ಟ್ ಇಂದ ಮುಕ್ತಾಯ ಹೋಗ್ರಿ, ನೀವು ಅವ್ರನ್ನ ಇವತ್ತು ಕೆಲ್ಸಕ್ಕೆ ಸರ್ಕೊಂಡು ಇವ್ರನ್ನ ಎಂಪ್ಲಾಯ್ಗಳನ್ನ ನಾಳೆ ಮನೆ ಕಳಿಸಿ ಅವ್ರಿಗೆ ಪ್ರಮೋಷನ್ ಕೊಡ್ಬೇಡಿ, ಸ್ಯಾಲರಿ ಕೊಡ್ಬೇಡಿ. ಅವ್ರು ಯಾರು ಕೂಡ ಲೇಬರ್ ಕೋರ್ಟಲ್ಲಿ ಕೇಸ್ ಹಾಕಕ್ಕಾಗಲ್ಲ. ಯಾರ್ಯಾರು ಎಕ್ಸಂಪ್ಷನ್ ಅಂತ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ. ಓಕೆ, ಗೇಮಿಂಗ್ ಕಂಪನಿ, IT ಕಂಪನಿಗಳು, ಗ್ರಾಫಿಕ್ಸ್ ಕಂಪನಿ, ಅನಿಮೇಷನ್, ಟೆಲಿಕಾಮ್, BPO, ನಾಲೆಜ್ ಪ್ರೊಡಕ್ಷನ್ ಔಟ್ಸೋರ್ಸಿಂಗು, ಸಾಕಷ್ಟು IT ಕಂಪನಿಗಳು ಈ ಒಂದು ಕಾನೂನಿಂದ ಮೋಸ್ಟ್ ಆಫ್ ದ ಪೀಪಲ್ ದೇ ಕಾಂಟ್. ಅದಕ್ಕೋಸ್ಕರ ದಮ್ ಹೊಡಿತಾರ್ರಿ. ಆ ದಮ್ ಹೊಡೆಯೋದಕ್ಕೆ ಕಾರಣ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ, SM ಕೃಷ್ಣ ಅಂತ ಮುಖ್ಯಮಂತ್ರಿ, ಯಡಿಯೂರಪ್ಪ ಅಂತ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮೋಸ ಮಾಡ್ತಾ ಇದ್ದಾರೆ. IT ಕಂಪನಿಗಳ ಮಾಲೀಕರ ಲಾಬಿಗೆ ಶರಣಾಗುವ ಸರ್ಕಾರಗಳು. IT ಕಂಪನಿಲಿ ನಮ್ಮ ಅಣ್ತಮ್ಮಂದ್ರು, ನಿಮ್ಮ ಅಣ್ತಮ್ಮಂದ್ರು, ಸಾಮಾನ್ಯ ಜನರ ಮಕ್ಕಳು ಅಲ್ಲಿ BE ಓದೋದು ಎಷ್ಟು ಕಷ್ಟ ಇದೆ ಗೊತ್ತಾ? ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಬಟ್ ಆದ್ರೆ ಸೆಕೆಂಡ್ PUC ಆದ್ಮೇಲೆ ನಾನು ಸೈನ್ಸ್ ಓದಕ್ಕಾಗಲ್ಲ ಅಂತ ಬಿಟ್ಟೆ. ಕಾರಣ ಯಾಕೆ ಅಂತಂದ್ರೆ ನಾವು ಅಷ್ಟು ಸ್ಮಾರ್ಟು ಅಲ್ಲ, ಇಂಟೆಲಿಜೆಂಟು ಅಲ್ಲ. ಬಟ್ ಆದ್ರೆ ಒಬ್ಬ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಹಗಲು ರಾತ್ರಿ ಓದಿದ್ರೆ ಮಾತ್ರ ಇಂಜಿನಿಯರಿಂಗ್ ಮಾಡಕ್ ಸಾಧ್ಯ ಆಗುತ್ತೆ. ಬಟ್ ಆದ್ರೆ ಅವ್ರು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅವ್ರಗಳಿಗೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕರ್ನಾಟಕದಲ್ಲಿ ಕಳೆದ 26 ವರ್ಷದಿಂದ ಕೊಟ್ಟಿಲ್ಲ ರೀ. ಮಲ್ಲಿಕಾರ್ಜುನ ಖರ್ಗೆ ಮಗ CM ಆಗಬೇಕು, ಸಿದ್ದರಾಮಯ್ಯನ ಮಗ MLC ಆಗಬೇಕು, ಯಡಿಯೂರಪ್ಪನ ಮಗ ಈಗ CM ಆಗಬೇಕು, ಮತ್ತೆ ನಿಖಿಲ್ ಕುಮಾರಸ್ವಾಮಿ, ಯುವರಾಜ ಎಲ್ಲ ಆಗಬೇಕು. ರಾಜಕಾರಣಿಗಳ ಮಕ್ಕಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ MP ಆಗಬೇಕು, ಈಶ್ವರ್ ಖಂಡ್ರೆ ಮಗ MP ಆಗಬೇಕು, ಚಾಮರಾಜನಗರ MLA ಅವ್ರ ಮಗ MP ಆಗಬೇಕು. ಎಲ್ಲರೂ ಅಷ್ಟೇ ಅವ್ರವ್ರ ಮಕ್ಕಳನ್ನ. ಆದರೆ ಬಡವರ ಮಕ್ಕಳು BE ಓದಿ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಕನಿಷ್ಠ ಲೇಬರ್ ಆಕ್ಟ್ ಇಂದ ಸಹ ಪ್ರೊಟೆಕ್ಷನ್ ಇಲ್ಲ. ಈಗ ಹೇಳಿ, ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಬಂದು IT ಕಂಪನಿಗಳ ಮಾಲೀಕರಿಗೆ ಸುಧಾಮೂರ್ತಿ ಅವರ ಮಕ್ಕಳು ಆರಾಮಾಗಿದ್ದಾರೆ. ಅವ್ರ ಅಳಿಯ ಸುನಾಂಕ್ ಏನಕ್ಕೆ ದುಡ್ಡು ಮಾಡ್ತಾ ಇದ್ದಾರೆ. ಲೇಬರ್ ಆಕ್ಟ್ ಇಂದ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಎಂಪ್ಲಾಯಿಗಳಿಗೆ. ಗೆದ್ದು ಬಂದಂತ ಇಫ್ ಐ ಬಿಕಮ್ ಎ CM, ಕೇಳಿಸ್ಕೊಳ್ಳಿ, ಇಫ್ ಐ ಬಿಕಮ್ ಎ CM 2028ಗೆ ಐ ವಿಲ್ ಎನ್ಫೋರ್ಸ್ ದಿಸ್ ಲೇಬರ್ ಆಕ್ಟ್. ಗೊತ್ತು, ಗೆದ್ದು ಬಂದಿದ್ದ ಸರ್ಕಾರಗಳು IT ಕಂಪನಿಗಳ ಮಾಲೀಕರ ಲಾಬಿಗೆ ಬಗ್ಗು ನಿಲ್ತವೆ. SM ಕೃಷ್ಣ ಶುರು ಮಾಡಿದ್ದು 5 ವರ್ಷಕ್ಕೆ ಎಕ್ಸಾಮಿನೇಷನ್ ಶುರು ಮಾಡಿದ್ದು. 26 ವರ್ಷ ಆದ್ರೂ ಎಂಪ್ಲಾಯಿಗಳ ಇಂಟ್ರೆಸ್ಟ್ಗೆ ಯಾರು ಕೂಡ ಕೆಲಸ ಮಾಡಲ್ಲ. ಯಾವ ಮಟ್ಟಕ್ಕೆ ಲಾಬಿ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ IT ಕಂಪನಿ ಓನರ್ಗಳು ಸರ್ಕಾರ ನಡೆಸ್ತಾರೆ. IT ಕಂಪನಿಗಳಲ್ಲಿ ಕನ್ನಡಿಗರಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಮಾಡಿದ್ದ ಅರ್ಧ ಗಂಟೆಗೆ ಡೆಲ್ಲಿಯಿಂದ ಫೋನ್ ಬಂದು ಆ ಒಂದು IT ಕಂಪನಿಗಳ ರಿಸರ್ವೇಶನ್ ಕಿತ್ತಿ ಬಿಸಾಕಿ ಕಸದ ಬುಡ್ಡಿಗೆ ಬಿಸಾಕರು. ಆ ಮಟ್ಟಕ್ಕೆ IT ಕಂಪನಿಗಳು ದೈತ್ಯಾಕಾರವಾಗಿ ಬೆಳೆದಿದ್ದಾರೆ. ಸಾವಿರಾರು ಕೋಟಿ ಆಸ್ತಿ ಮಾಡಿದ್ರು. IT ಕಂಪನಿಗಳಿಗೆ ₹1 ಅಡಿ ಹೆಂಗೆ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಅಲ್ಲಿ ಸರ್ಕಾರ ಕೃಷಿ ಜಮೀನನ್ನ ಕಿತ್ಕೊಂಡು ಕೊಡ್ತು. ಎಲೆಕ್ಟ್ರಿಸಿಟಿ ಎಕ್ಸಂಪ್ಷನ್ ಕೊಟ್ರು, ಎಲೆಕ್ಟ್ರಿಸಿಟಿಗೆ ಸಬ್ಸಿಡಿ ಕೊಟ್ರು. ನಮ್ಮ ಮಕ್ಕಳು BE ಓದಿ ಈ ಕಂಪನಿಗಳು ಸೇರ್ಕೊಂಡ್ರು. ನಾರಾಯಣ ಮೂರ್ತಿ ಅಂತವ್ರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತವ್ರು ಸಾವಿರಾರು ಕೋಟಿ ಓನರ್ ಆದ್ರು. ಬಯೋಕಾನ್ ಕಿರಣ್ ಮಜುಮ್ದಾರ್ ಅಂತವ್ರು ಸಾವಿರಾರು ಕೋಟಿ ಓನರ್ ಆದ್ರು. ಆದರೆ ಅದೇ IT ಕಂಪನಿಗೆ ಹೋಗುವಂತ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಣ್ತಮ್ಮಂದ್ರು ಮಕ್ಕಳು ಒಂದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೇಸ್ಗಳು ಹಾಕೊಂಡು ನಾಶ ಹೋಗ್ತಾರೆ. ಇಲ್ಲ ಅಂತಂದ್ರೆ ಡಿಮ್ಯಾಂಡ್ಸ್ ಅಲ್ಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಇಲ್ಲ ಇದೇ ರೀತಿ ಆ ಹೆಣ್ಮಕ್ಳು ಹೊಡಿತಾ ಇದ್ಲಲ್ಲ, ಇದಕ್ಕೆ ಕಾರಣ ಸರ್ಕಾರ. ಒಬ್ಬ BE ಓದಿ ಬುದ್ಧಿವಂತ ಹೆಣ್ಮಗಳು IT ಕಂಪನಿನಲ್ಲಿ 1 ಲಕ್ಷ 2 ಲಕ್ಷ ಸಂಬಳ ತಗೊಂತಾರಂತ ಹೆಣ್ಮಗಳು ಈಚೆ ನಿಂತ್ಕೊಂಡು ಓಪನ್ ಆಗಿ ಸಿಗರೇಟ್ ಹೊಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಕೊಡ್ತಾ ಇದಾರೆ ಲೆಕ್ಕ ಹಾಕಿ. ವಿ ಡೋಂಟ್ ಹ್ಯಾವ್ ಪ್ರೊಟೆಕ್ಷನ್.
ನಮ್ಮ ಕರ್ನಾಟಕದಲ್ಲಿ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ರಕ್ಷಣೆ ಇರೋದು ಐಟಿ ಕಂಪನಿಗಳ ಓನರ್ಗೆ. ಕಾರಣ ಇಷ್ಟೇ, ಐಟಿ ಕಂಪನಿಗಳಿಗೆ ಲೇಬರ್ ಆಕ್ಟ್ ಇಂದ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಲೇಬರ್ ಕೋರ್ಟ್ಗೆ ಕೇಸೇ ಹಾಕಕ್ಕಾಗಲ್ಲ. ಕೇಸ್ ಹಾಕಲ್ಲ ಅಂದ್ಮೇಲೆ ನ್ಯಾಯ ಇಲ್ಲಿ ಕೇಳೋದು. ಇವ್ರಿಗೆ ಕೇಳಿದ್ರೆ ಐಟಿ ಕಂಪನಿಗಳವ್ರು ಬೆಳಿಬೇಕಲ್ಲ. ಹೆಂಗ ನಾರಾಯಣ ಮೂರ್ತಿ ಅಳಿಯ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆದ, ಇನ್ನೇನಾದ್ರು ಅಮೆರಿಕದ ಪ್ರೆಸಿಡೆಂಟ್ ಏನಾದ್ರು ಆಗ್ಲಿ, ಐಟಿ ಕಂಪನಿಗಳವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ, BE ಓದಿ 16 ಲಕ್ಷ ಖರ್ಚು ಮಾಡಿ ಕೆಲ್ಸಕ್ಕೆ ಹೋಗೋ ಅಂತ ಹೆಣ್ಮಕ್ಳು ಗಂಡ್ ಮಕ್ಳು ಬೀದಿಗೆ ಬರ್ಲಿ, ಸಿಗರೇಟ್ ಹೊಡಿಲಿ, ಡೈವರ್ಸ್ಗಳು ತಗೊಳ್ಳಿ, ಸಮಾಜಕ್ಕೆ ಬರ್ಡನ್ ಆಗ್ಲಿ, ಓದಿದ್ದು ಯಾಕಪ್ಪ ಅಂತ ಅವ್ರಿಗೆ ಡಿಪ್ರೆಷನ್ ಆಗ್ಲಿ, ನಿಮ್ಯಾನ್ಸ್ ಅಲ್ಲಿ ಅಡ್ಮಿಟ್ ಆಗ್ಲಿ, ಈ ಮಟ್ಟಕ್ಕೆ ಐಟಿ ಕಂಪನಿಗಳ ಒಂದು ರೋದನೆ ಒಂದು ದೊಡ್ಡ ಮಟ್ಟಕ್ಕೆ ರೋಸ್ಟ್ ಮಾಡಿದ್ದಾರೆ. ಕಳೆದ 26 ವರ್ಷದ ಹೋಗೆ ಫಸ್ಟ್ 1999ರಲ್ಲಿ ಕೊಟ್ಟಂತ ಎಕ್ಸಾಮ್ಷನ್ ಏನೋ ಓಕೆ, ಐಟಿ ಕಂಪನಿಗಳು ಬೆಳಿಬೇಕಾಯ್ತಂತು. ನಾರಾಯಣ ಮೂರ್ತಿ ಅಂತವ್ರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತವ್ರು ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಡೈರೆಕ್ಟರ್ಗಳಾಗಿದ್ದಾರೆ. ಸಾವಿರಾರು ಕೋಟಿ ಅವರ ಆಸ್ತಿಗಳು ಬೆಳೆದಿದೆ. ಕೋರ್ಮಂಗಲದಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿದ್ದಾರೆ. ದೊಡ್ಡ ದಾನಶೂರ ಕರ್ಣಗಳಂತ ಫೋರ್ಸ್ ಕೊಡ್ತಾರೆ ಸುಧಾಮೂರ್ತಿ ಅವರು. CSR ಫಂಡ್ಸ್ ನ ಫೌಂಡೇಶನ್ ಮಾಡಿಕೊಂಡು ಟಾಯ್ಲೆಟ್ಗಳು ಕಳಿಸಿ ನಾವು ದೊಡ್ಡ ವೀರಶೂರ ಕರ್ಣ ಅಂತ ಫೋರ್ಸ್ ಕೊಡೋ ಅಂತ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಮಿಸ್ಸಸ್ ಅವರು. ಈ ತರ ನೋಡ್ರಿ, ಕರುಣೆ ಅನ್ನೋದೇ ಇಲ್ಲ ಓನರ್ಗಳಿಗೆ, ಐಟಿ ಕಂಪನಿ ಓನರ್ಗಳಿಗೆ ಕರುಣೆ ಅನ್ನೋದೇ ಇಲ್ಲ. ನಮ್ಮ ಗೆದ್ದು ಬಂದಂತ ರಾಜಕಾರಣಿಗಳು ಓಟ್ ಹಾಕೋದು ಐಟಿ ಕಂಪನಿಯವರು. ಆ ಐಟಿ ಕಂಪನಿ ಎಂಪ್ಲಾಯ್ಸ್ ಅವ್ರಿಗೆ ಯಾವುದೇ ರೀತಿ ರಕ್ಷಣೆ ಕೊಟ್ಟಿಲ್ಲ. 26 ವರ್ಷದಿಂದ ಯಾವುದೇ ಗೆದ್ದು ಬಂದಂತ ಸರ್ಕಾರ ಐಟಿ ಎಂಪ್ಲಾಯಿಗಳಿಗೆ ಮೋಸ ಮಾಡ್ಕೊಂಡ್ ಬರ್ತಾ ಇದೆ. ಐಟಿ ಎಂಪ್ಲಾಯಿಗಳು ನಮ್ಗೆ ಲೇಬರ್ ಆಕ್ಟ್ ಇಂದ ರಕ್ಷಣೆ ಕೊಡಿ ಅಂತ ಕೇಳಿದ್ರೆ 2024ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಕ್ಷಣೆ ಕೊಡ್ಲಿಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಐಟಿ ಎಂಪ್ಲಾಯಿಗಳು ಓಟ್ ಬೇಕು, ಬಿಜೆಪಿಗೆ ಓಟ್ ಬೇಕು. ಆದರೆ ಈ ಐಟಿ ಎಂಪ್ಲಾಯೀಸ್ಗೆ ರಕ್ಷಣೆ ಕೊಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಿಖಿಲ್ ಎಲ್ಲಿದ್ಯಪ್ಪ? ನಿಮ್ಮಪ್ಪ ಮತ್ತೆ CM ಆಗ್ಬೇಕಾ? 26 ವರ್ಷದಿಂದ ಐಟಿ ಎಂಪ್ಲಾಯಿಗಳಿಗೆ ಅನ್ಯಾಯ ಮಾಡ್ತಾ ಇರುವಂತ JDS, ಬಿಜೆಪಿ, ಕಾಂಗ್ರೆಸ್ ಅವ್ರ ಮನೆಗಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಲಕ್ಷಾಂತರ ಐಟಿ ಎಂಪ್ಲಾಯಿಗಳು ಈ ಟೆನ್ಷನ್ ಇಂದ ಡೈವರ್ಸ್ ತಗೊಳ್ತಾರೆ. ಹೆಂಡತಿ ಒಂದ್ ಕಡೆ, ಅವ್ರ ಆಯಮ್ಮನ ಒಂದ್ ಕಡೆ ಜೀನ್ಸ್ ಪ್ಯಾಂಟ್ ಹಾಕೊಂಡು, ಗಂಡ ಒಂದ್ ಕಡೆ, ಆ ಮಕ್ಕಳು ಅನಾಥ, ಆ ಮಕ್ಕಳು ಈ ಸಮಾಜಕ್ಕೆ ಬರ್ಡನ್ನು ಅಲ್ರಿ. ಈ ರೀತಿ ಐಟಿ ಎಂಪ್ಲಾಯಿಗಳಿಗೆ ಕಳೆದ 26 ವರ್ಷದಿಂದ ಗೆದ್ದು ಬಂದಂತ ಕರ್ನಾಟಕದ ಸರ್ಕಾರ ಮೋಸ ಮಾಡ್ಕೊಂಡೇ ಬರ್ತಾ ಇದೆ. ಸಿದ್ದರಾಮಯ್ಯಗೆ ಮಗ MLC ಆಗಿದ್ದಾನೆ, DK ಶಿವಕುಮಾರ್ಗೆ ಮಗಳು ಮತ್ತೆ ಮಗ ಏನೋ ಬಿಸ್ನೆಸ್ ಮಾಡ್ತಾರೆ, ಯಡಿಯೂರಪ್ಪನ್ಗೆ ಮಗ ಮುಂದೆ ಫ್ಯೂಚರ್ CM ಆಗಬೇಕು, ಬೊಮ್ಮಾಯಿಗೆ ಮಗ MLA ಆಗಿ CM ಆಗಬೇಕು, ಕುಮಾರಸ್ವಾಮಿಗೆ ಸ್ವತಃ ತಾನು CM ಆಗಬೇಕು, ಮಗನೂ ಕೂಡ ಮಂತ್ರಿ ಆಗಬೇಕು. ಆದ್ರೆ ಬಡವ್ರ ಬಗ್ಗೆ ಓದಿರೋರು ಇವ್ರು ಯಾರು ಕೂಡ ಅಲ್ಲ. ಸಿದ್ದರಾಮಯ್ಯ ಮಗ ಒಬ್ಬ ಡಾಕ್ಟರ್ ಬಿಟ್ರೆ, ಖರ್ಗೆ ಮಗನ ಪ್ರಿಯಾಂಕನ್ ಕೇಳಬೇಕಾರೆ ನಾನು CM ಆಗಬೇಕು. ಏನಕ್ಕಪ್ಪ? ಏನಾದ್ರೂ ಜನಗಳ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡುವಂತ MLAಗಳು ಗೆದ್ದು ವಿಧಾನಸೌಧಕ್ಕೆ ಓದಿದ್ದೀರಾ? ನಾನು DK ಶಿವಕುಮಾರ್ ಸೋಲ್ತಾನೆ ಅಂತಂದ್ರೆ 100 ಜನ ಹಾಕಿದ್ರು ಮೆಸೇಜ್ ಅಲ್ಲಿ, ಮುಟ್ಟಕ್ಕಾಗಲ್ಲ. DK ಸುರೇಶ್ ಸೋತಿರೋದು ನಮ್ ಕಣ್ಣು ಮುಂದೆ ಇದೆ. ಇವತ್ತಿನ 60-70 ಕುಟುಂಬಗಳು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಜನ ಸೋಲಿಸ್ಬೇಕು. ಸೋತು ಅವ್ರನ್ನ ಮನೆ ಕಳಿಸಿದ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ಮುಖದಲ್ಲಿ ನಗು ಬೇಕಾಗಿದೆ. ಒಂದು ಲೇಬರ್ ಕಾನೂನು ಐಟಿ ಎಂಪ್ಲಾಯಿಗಳಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗದಂತ ಸರ್ಕಾರಗಳು ಇವತ್ತು ಬಂದಿದೆ. ಸಿದ್ದರಾಮಯ್ಯಗೇನೋ ಮಗ ಡಾಕ್ಟ್ರು, ಹಾಳಾಗೋಗ್ಲಿ ಬಿಡಿ. ಐಟಿ ಕಂಪನಿಗೆ ಹೋಗೋವಂತ ಎಂಪ್ಲಾಯಿಗಳು ಹಾಳಾಗೋಗ್ಲಿ ಬಿಡಿ. ಡೈವರ್ಸ್ ತಗೊಂಡು ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಸಾಯ್ಲಿ ಬಿಡಿ, ದಮ್ ಹೊಡಿಲಿ ಬಿಡಿ, ಗಾಂಜಾ ಡ್ರಗ್ಸ್ ಹೊಡ್ಕೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಳ್ಳಿ ಬಿಡಿ. ಯಾಕೆ ಹಾಳು ಮಾಡ್ಕೊಂತಾರೆ? ಐಟಿ ಕಂಪನಿಗಳು ಕೊಡುವಂತ ರೋದನೆ ಇವತ್ತು ನೆನ್ನೆ ಕೆಲಸ ಸೇರ್ಕೊಂಡು ಇವತ್ತು ಬೇಕಾದ್ರೆ ಕಿತ್ತಾಕ್ಬಹುದು. ಯಾಕೆ ಅಂತಂದ್ರೆ ಲೇಬರ್ ಏನೋ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಎನ್ಫೋರ್ಸ್ಮೆಂಟ್ ಮಾಡಕ್ಕಾಗಲ್ಲ. ಲೇಬರ್ ಕೋರ್ಟ್ಗೆ ಹೋಗಿ ಅವ್ರು ಕೇಳಕ್ಕಾಗಲ್ಲ. ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರೆ ಲೇಬರ್ ಕೋರ್ಟ್ಗೆ ಹೋಗಕ್ಕಾಗಲ್ಲ ಐಟಿ ಎಂಪ್ಲಾಯ್ಸ್. ಯಾಕೆ ಅಂತಂದ್ರೆ ಲೇಬರ್ ಕೋರ್ಟಿನ ಜುಡಿಷನ್ ಕಿತ್ತಾಕ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅಂತವರು, ಕುಮಾರಸ್ವಾಮಿ ಅಂತವರು, SM ಕೃಷ್ಣ ಅಂತವರು, ಯಡಿಯೂರಪ್ಪನಂತವರು
ಬಂದವರೆಲ್ಲ ಬಂದ ಪಕ್ಷಗಳು ಮುಖ್ಯಮಂತ್ರಿಗಳೆಲ್ಲ ಬರೀ ಕಂಪನಿ ಓನರ್ಗಳೇ ನಾರಾಯಣ ಮೂರ್ತಿ ಅಂತವ್ರಿಗೆ. ನಾರಾಯಣ ಮೂರ್ತಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಬಿಯಿಸ್ಟ್ ಇನ್ ಕರ್ನಾಟಕ. ಇಷ್ಟು ಸಾವಿರಾರು ಕೋಟಿ ಮಾಡಿದಾರಲ್ಲ ನಾರಾಯಣ ಮೂರ್ತಿ ಅವರು. ಈಗಲಾದ್ರೂ ಅವರೇ ಸ್ವತಃ ಹೇಳ್ಬೋದಲ್ವಾ, ಲೇಬರ್ ಆಕ್ಟ್ ಅನ್ನ ಎನ್ಫೋರ್ಸ್ಮೆಂಟ್ ಮಾಡಿ, ನಾನು ಈ ಮಣ್ಣಿಂದ ಬೆಳೆದೆ, ನಾರಾಯಣ ಮೂರ್ತಿ ಅವರು ಸುಧಾಮೂರ್ತಿ ಈ ಮಣ್ಣಿಂದ ಬೆಳೆದೆ, ಈ ಮಣ್ಣು ನಮ್ಗೆ 0 ಇಂದ ಸಾವಿರಾರು ಕೋಟಿ ಓನರ್ ಮಾಡಿದ್ದಾರೆ. ನಮ್ಮ ಅಳಿಯ ರಿಷಿ ಸುನಾಕ್ ಫಾರ್ಮರ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ನಮ್ಮ ಅಳಿಯ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ. ಈ ಮಣ್ಣು, ಈ ಕರ್ನಾಟಕ, ಈ ಜನ, ಈ ಸರ್ಕಾರ ಕೊಟ್ಟಂತ ಎಕ್ಸಾಮ್ಷನ್ ನಾವು ಬೆಳೆದಿದ್ದೀವಿ. ಈಗ IT ಎಂಪ್ಲಾಯಿಗಳು ಬೆಳೀಲಿ ಅನ್ನೋ ಮನೋಭಾವನೆ ನಾರಾಯಣ ಮೂರ್ತಿಗೂ ಇಲ್ಲ, ಸುಧಾಮೂರ್ತಿಗೂ ಇಲ್ಲ, ಕಿರಣ್ ಮಜುಮ್ದಾರ್ಗೂ ಇಲ್ಲ. ಅವ್ರು ಯಾರೋ ಆಗ್ತಾರೆ, ಯಾರಿಗಾರು ಇದೆಯಾ? ಅವ್ರವ್ರ ಆಸ್ತಿ, ಅವ್ರವ್ರ ಕಂಪನಿಗಳನ್ನ ಪ್ರೊಟೆಕ್ಷನ್ ಮಾಡಕ್ಕೆ ಲಾಬಿ ಮಾಡ್ತಾರೆ. ಗೆದ್ದು ಬಂದಂತ ಇಫ್ ಐ ಬಿಕಮ್ ಎ CM ಐ ವಿಲ್ ಎನ್ಫೋರ್ಸ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂಡ್ ಲೇಬರ್ ಆಕ್ಟ್ ಇನ್ ಕರ್ನಾಟಕ. ನಾನು ಯಾವತ್ತನ CM ಆದ್ರೆ ಖಂಡಿತ ಇದನ್ನ ಎನ್ಫೋರ್ಸ್ ಮಾಡ್ತೀನಿ. ವಿ ವಿಲ್ ಬ್ರಿಂಗ್ IT ಎಂಪ್ಲಾಯೀಸ್ ಅಂಡರ್ ಲೇಬರ್ ಆಕ್ಟ್. ಸಿದ್ದರಾಮಯ್ಯ ಗಮ್ಮಿಲ್ಲ. ನೀವು ಅನ್ಕೊಂಬೋದು ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಆ ಸದಾಶಿವನಗರದಲ್ಲಿ ಓಕೆ ಬೆಳಗ್ಗೆ ಹೊತ್ತು ತಮ್ಮ ವ್ಯವಹಾರಗಳಿಗೆ ಹೋಗೋರ ಅವ್ರೊಬ್ಬರಿಗೆ ಒಳ್ಳೇದಾಗಿದೆ ಬಿಟ್ರೆ ಬೇರೆ ಯಾರಿಗೂ ಆಗಲ್ಲ. ಡಿ ಕೆ ಶಿವಕುಮಾರ್ ಬಂದ್ರು ಮಾಡಲ್ಲ, ಡಿ ಕೆ ಶಿವಕುಮಾರ್ CM ಆಗಲ್ಲ, ಬೇರೆ ವಿಚಾರ. ಓಕೆ, ಕಾರಣ ಏನು ಅಂತ ಡಿ ಕೆ ಶಿವಕುಮಾರ್ಗೂ ಗೊತ್ತು. ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ದೊಡ್ಡ ತಿಮ್ಮಿಂಗಲಾಗ್ಲು 2028ಗೆ ಸೋಲ್ತಾರೆ, ಸೋಲಿಸಬೇಕು, ಸೋಲ್ತಾರೆ. ಯಾಕೆ ಅಂದ್ರೆ ಈ ಸಮಾಜ ತುಂಬಾ ಬರೀ ಅನ್ಯಾಯ ನಡೀತಾ ಇದೆ. ಒಳ್ಳೆ ATM ಕಾರ್ಡ್ ತರ ಸಮಾಜವನ್ನ ಉಜ್ಕೊಳ್ತಾ ಇರುವಂತ ಸರ್ಕಾರಗಳು ಬೆಲೆ ಏರಿಸ್ತಾ ಇದೆ. ಅವರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನಾನ್ CM ಇಷ್ಟಕ್ಕಷ್ಟೇ. ನಿಮ್ಮ ಕಷ್ಟಗಳಿಗೆ, ನಿಮ್ಮ ಕಣ್ಣೀರುಗಳಿಗೆ ಫೀಸ್ ಜಾಸ್ತಿ ಆಗಿದೆ, ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಜಾಸ್ತಿ ಆಗಿದೆ, ಗ್ಯಾಸ್ ಜಾಸ್ತಿ ಆಗಿದೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ, ಕುಡಿಯೋ ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ಏನ್ ಕಡಿಮೆ ಇದೆಯಪ್ಪ? ಏನಕ್ಕೋಸ್ಕರ ಇವರು ಆಸ್ಥಾನದಲ್ಲಿ ಕೂತ್ಕೊಂಡಿರೋದು? ಇವರು ಈ ರಾಜಕಾರಣಿಗಳು, ಈ CMಗಳು, ಅವರ ಲಾಬಿ, ಡಿ ಕೆ ಶಿವಕುಮಾರ್ದೊಂದು ಲಾಬಿ, ಸಿದ್ದರಾಮಯ್ಯದೊಂದು ಲಾಬಿ, ಅವ್ರವ್ರ ಲಾಬಿ ಇಂಟ್ರೆಸ್ಟ್ ಅಷ್ಟೇ. ಅವರು ರಾಜಕೀಯಕ್ಕೆ ಬರ್ತಾರೆ. ಇವರು IT ಕಂಪನಿಗಳಿಗೆ ಸಿದ್ದರಾಮಯ್ಯ ಅಂತವ್ರು, ಡಿ ಕೆ ಶಿವಕುಮಾರ್ ಅಂತವ್ರು ಎಕ್ಸಾಮ್ಷನ್ ಕೊಟ್ಟು ಹೆಲ್ಪ್ ಮಾಡ್ತಾರೆ. ಅವ್ರು ಇನ್ ರಿಟರ್ನ್ ಅವರೇನೋ ಓನರ್ಗಳು ಇವ್ರಿಗೆ ಹೆಲ್ಪ್ ಮಾಡ್ತಾರೆ. ಹಾಳಾಗಿ ಹೋಗೋದು ಸಾಮಾನ್ಯ ಜನರು ಮಕ್ಕಳು. ಇವಾಗ IT ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಸಿದ್ದರಾಮಯ್ಯ ಮಗನ, ಡಿ ಕೆ ಶಿವಕುಮಾರ್ ಮಗಳ, ಬೊಮ್ಮಾಯಿ ಮಗನ, ಯಡಿಯೂರಪ್ಪನ ಮಕ್ಕಳ? ಯಾರು ಮಾಡ್ತಾ ಇಲ್ಲ. ಅವರೆಲ್ಲ ಫಾರಿನ್ ಅಲ್ಲಿ ಒಳ್ಳೊಳ್ಳೆ ಕಾರಲ್ಲಿ ಸೆಕ್ಯೂರಿಟಿ ಕೊಟ್ಟಿರ್ತಾರೆ, ಸರ್ಕಾರದಿಂದ ಆರಾಮಾಗಿ ಓಡಾಡ್ತಾರೆ. IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮ್ಮ ಸಾಮಾನ್ಯ ಜನರು ಮಕ್ಕಳು. ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ. ಯಾಕೆ ಸಿಗರೇಟ್ ಹೊಡಿತಾರೆ? ಕಾರಣ ಇದೇನೆ. ಯಾಕೆ ಡ್ರಗ್ಸ್ ಹೈಯೆಸ್ಟ್ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಬೈ IT ಎಂಪ್ಲಾಯಿಗಳು. IT ಕಂಪನಿ ಎಂಪ್ಲಾಯಿಗಳು ಅತಿ ಹೆಚ್ಚಿನ ಡ್ರಗ್ಸ್ ಅನ್ನ ಹೊಡಿತಾರೆ, ಸಿಗರೇಟ್ ಅನ್ನ ಸೇವನೆ ಮಾಡ್ತಾರೆ. ಕಾರಣ ಸರ್ಕಾರ. ಅವರ ಟೆನ್ಷನ್ ಯಾರು ಕೈತಾರೆ? ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ. ಒಬ್ಬ ಲೇಬರ್ ಆಕ್ಟ್ ಇಂದ ಪ್ರೊಟೆಕ್ಷನ್ ಕೊಡುವಂತ ದಮ್ಮು ತಾಕತ್ತಿರುವಂತ ಯಾವುದೇ ಸರ್ಕಾರ ಬಂದಿಲ್ಲ. ಅದಕ್ಕೋಸ್ಕರ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ರೀ. ಅದೇ IT ಎಂಪ್ಲಾಯೀಸ್ಗಳು ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಡಿಪ್ರೆಷನ್ ರೇಟ್ ಜಾಸ್ತಿ ಆಗ್ತಾ ಇದೆ, ಗಾಂಜಾ ಡ್ರಗ್ಸ್ ನ ಸೇವನೆ ಮಾಡೋರು ಜಾಸ್ತಿ ಆಗ್ತಾ ಇದಾರೆ, ಸಿಗರೇಟ್ ಹೊಡಿಯೋರು ಜಾಸ್ತಿ ಆಗ್ತಾ ಇದಾರೆ. ಆ ಬುದ್ಧಿ ಇದ್ದು ನಾಶ ಆಗುವಂತ ಸಮುದಾಯ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ಇಟ್ ಈಸ್ IT ಎಂಪ್ಲಾಯೀಸ್. ಅವ್ರನ್ನ ಪ್ರೊಟೆಕ್ಷನ್ ಮಾಡುವಂತ ಯಾವುದೇ CM ಬಂದಿಲ್ಲ, ಯಾವುದೇ ಸರ್ಕಾರ ಬಂದಿಲ್ಲ. ಅವ್ರನ್ನ ಬಳಸ್ಕೊಂಡು ಅವ್ರು ಸಂಪಾದನೆ ಮಾಡ್ತಾರೆ. 70,000, 80,000, 1 ಲಕ್ಷ. ಅದನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಆ ತೆರಿಗೆಯಿಂದ ಸರ್ಕಾರ ನಡೆಯುತ್ತೆ. ಅವ್ರು ಕಾರ್ ತಗೊಂತಾರೆ, EMI ತಗೊಂತಾರೆ, ಅವರು ಮೆಟ್ರೋದಲ್ಲಿ ಓಡಾಡ್ತಾರೆ, ಎಲ್ಲಾ ರೀತಿಯ ತೆರಿಗೆ ಕೊಡ್ತಾರೆ IT ಎಂಪ್ಲಾಯೀಸ್. ಆದ್ರೆ ಸರ್ಕಾರ ಮಾತ್ರ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಲಿಲ್ಲ. 2024ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಮುಂದೆ IT ಎಂಪ್ಲಾಯೀಸ್ ಅಸೋಸಿಯೇಷನ್ ಧರಣಿ ಮಾಡ್ತಾರೆ. ಎಕ್ಸಾಮ್ಷನ್ ಕೊಡಬೇಡಿ, 25 ವರ್ಷ ಆಗಿದೆ, ಸಾಕು. ಲೇಬರ್ ಆಕ್ಟ್ ಇಂದ ನಾರಾಯಣ ಮೂರ್ತಿ ಉದ್ಧಾರ ಆಗಿ ಸಾಕು, ಸುಧಾಮೂರ್ತಿ ಉದ್ಧಾರ ಆಗಿ ಸಾಕು, ಅಜೀಂ ಪ್ರೇಮ್ಜಿ ಉದ್ಧಾರ ಆಗಿ ಸಾಕು. ಸಿದ್ದರಾಮಯ್ಯ ಸರ್ಕಾರ ಕೇರ್ ಮಾಡಲ್ಲ. ಇನ್ನ ಉದ್ಧಾರ ಆಗ್ಬೇಕು, ಅವರು ಇನ್ನ ಚೆನ್ನಾಗಾಗ್ಬೇಕು. ನಾರಾಯಣ ಮೂರ್ತಿ ನೀವಾ ಡೈವರ್ಸ್ ತಗೊಂಡು ಹಾಳಾಗಿ ಹೋಗಿ, ಗಾಂಜಾ ಹೊಡೆದು ಹಾಳಾಗಿ ಹೋಗಿ, ಡ್ರಗ್ಸ್ ತಗೊಂಡು ಹಾಳಾಗಿ ಹೋಗಿ, ಡಿಪ್ರೆಷನ್ ತಗೊಂಡು ಹಾಳಾಗಿ ಹೋಗಿ ಎಂಪ್ಲಾಯೀಸು. ನಾವು ಕೇರ್ ಮಾಡಲ್ಲ. ನಾವೇನಿದ್ರು ನಾರಾಯಣ ಮೂರ್ತಿ, ನಾವೇನಿದ್ರು ಸುಧಾಮೂರ್ತಿ, ನಾವೇನಿದ್ರು ಕಿರಣ್ ಮಜುಮ್ದಾರು, ನಾವೇನಿದ್ರು ದೊಡ್ಡ ದೊಡ್ಡ IT ಕಂಪನಿ ಓನರ್ ಪ್ರೊಟೆಕ್ಷನ್. ನೋಡ್ರಿ, ಒಂದು ಸಣ್ಣ ಕಾನೂನು IT ಎಂಪ್ಲಾಯಿಗಳನ್ನ ಬೀದಿಗೆ ಬಿಡುತ್ತೆ. ಅದೇ ಒಂದು ಸಣ್ಣ ಕಾನೂನ ಬದಲಾವಣೆ ಮಾಡಿದ್ರೆ ಈ IT ಕಂಪನಿಗಳು 26 ವರ್ಷ ಎಕ್ಸಾಮ್ಷನ್ ತಗೊಂಡಿದಾರ್ರಿ. ಬದಲಾವಣೆ ಮಾಡಬಹುದು. 2029ವರೆಗೂ ಇದೆ. ಒಬ್ಬ IT ಎಂಪ್ಲಾಯ್ ಕೇಸ್ ಹಾಕಕ್ಕಾಗಲ್ಲ ಕಂಪನಿ ಮೇಲೆ.
ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರೆ ಕೇಳಕ್ಕಾಗಲ್ಲ. ಲೇಬರ್ ಕೋರ್ಟಲ್ಲಿ ಕಿತ್ತು ಬಿಸಾಕಡೆ ಕೆಲಸದಿಂದ ಕೇಳಕ್ಕಾಗಲ್ಲ. ಅಂಡ್ ದಿಸ್ ಇಸ್ ದ ಫ್ಯಾಕ್ಟ್. ಸರ್ಕಾರಗಳು IT ಕಂಪನಿ ಓನರ್ಗಳು ಕೆಲಸ ಮಾಡ್ತಾ ಇದೆಯಾ, IT ಎಂಪ್ಲಾಯಿಗಳಿಗೆ ಕೆಲಸ ಮಾಡ್ತಾ ಇದೆಯಾ, ನೀವೇ ಡಿಸೈಡ್ ಮಾಡಿ. ಬರೀ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ನನಗೇನು ಬೇಕಾಗಿಲ್ಲ, ನಾನೇನು IT ಕಂಪನಿಗೂ ಹೋಗಲ್ಲ, ಅಥವಾ ನನ್ನವ್ರು ಯಾರು ಹೋಗೋದೇ ಇಲ್ಲ, ನನಗೇನು ಅವಶ್ಯಕತೆನೇ ಇಲ್ಲ. ಬಟ್ ಆದ್ರೂ ಸಮಾಜಕ್ಕೆ ಸತ್ಯ ತಿಳಿಸಬೇಕಾದಂತ ಅವಶ್ಯಕತೆ ಇದೆ. ದ ಇಂಟ್ರೆಸ್ಟ್ ಆಫ್ IT ಎಂಪ್ಲಾಯೀಸ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಅಲ್ಲಿ ಒಂದು ವರ್ಷಕ್ಕೆ 40,000 ರಿಂದ 50,000 IT ಎಂಪ್ಲಾಯಿಗಳು ಆ ಫ್ಯಾಮಿಲಿ ಕೋರ್ಟಲ್ಲಿ ಡೈವರ್ಸ್ ತಗೊಳ್ತಾರೆ. 1 ಲಕ್ಷ ಕುಟುಂಬ ಡಮಾರ್. ಅವ್ರಿಗೆ 2 ಮಕ್ಕಳಿದ್ರೇನೋ, 1 ಮಕ್ಕಳಿದ್ರೇನೋ 1.5 ಲಕ್ಷ ಕುಟುಂಬ ಬೀದಿ ಪಾಲು. ಸಿದ್ದರಾಮಯ್ಯ ಮಗ ಬೀದಿ ಪಾಲಾಗಿಲ್ಲ, ಯಡಿಯೂರಪ್ಪನ ಮಗ ಬೀದಿ ಪಾಲಾಗಿಲ್ಲ, ಕುಮಾರಸ್ವಾಮಿ ಮಗ ಬೀದಿ ಪಾಲಾಗಿಲ್ಲ. ಆಗಿದ್ದು ಸಾಮಾನ್ಯ ಜನರ ಮಕ್ಕಳು. BE ಓದಿ ಇಂಟ್ರೆಸ್ಟ್ ಇಂದ ಅವ್ರ ತಂದೆ ತಾಯಿ ಏನೋ ಕಿಸದ್ ಗುಡ್ಡೆ ಹಾಕ್ತಾರೆ ಅಂತ ಕಂಪನಿ ಕಳ್ಸಿದ್ರೆ ಇವರು ಚೆನ್ನಾಗಿ ಓದಿ ಸೇರ್ಕೊಂಡು ಏನೋ 1 ವರ್ಷ 2 ವರ್ಷ ಜೋಶಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಡಲ್ ಆಗ್ಬಿಡ್ತಾರೆ, ಆಮೇಲೆ ದೊಮ್ಮಡಿತಾರೆ, ಆಮೇಲೆ ಡ್ರಗ್ಸ್ ತಗೊಂತಾರೆ, ಮದುವೆ ಆಗಿದ್ರೆ ಡೈವರ್ಸ್ ತಗೊಂತಾರೆ. ಆ ಆಯಮ್ಮನು ಬಿಟ್ಟಾಗ್ತಾಳೆ, ಇವನು ಬಿಟ್ಟಾಗ್ತಾಳೆ. ಯಾಕಂದ್ರೆ IT ಕಂಪನಿಗಳು ಅಷ್ಟು ಟೆನ್ಷನ್ ಕೊಡ್ತಾರೆ. ಅವ್ರನ್ನ ಹಿಂಡಿ ಇಪ್ಪೆ ಮಾಡಿ ಕೆಲಸ ತಗೊಂಡು ಅವ್ರಿಗೆ ಸಂಬಳ ಕೊಡೋದು, ಆಮೇಲೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕೊಡಲ್ಲ. ಇವತ್ತು ಹೇಳಿದ್ರೆ ಇವರ ಗೋಲ್ಡನ್ ಶಾಕ್ ಗೆಟ್ ಔಟ್ ಅಂದ್ರೆ IT ಎಂಪ್ಲಾಯಿಗಳು ಆ ಕಂಪನಿಯಿಂದ ಆಚೆ ಬರಬೇಕು. ಸಿದ್ದರಾಮಯ್ಯ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಯಡಿಯೂರಪ್ಪನ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಕುಮಾರಸ್ವಾಮಿ ಗೆದ್ದ 2 ಸತಿ CM ಆದ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಯಾವ ಪಕ್ಷದವರು IT ಎಂಪ್ಲಾಯಿಗಳಿಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಕಳೆದ 26 ವರ್ಷದಿಂದ ಕರ್ನಾಟಕದಲ್ಲಿ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಆಗ್ತಾ ಇರೋದು IT ಕಂಪನಿಗಳು, ಓನರ್ಗಳು. ಇನ್ನು 1000 ಕೋಟಿ ಆಸ್ತಿ ಮಾಡಿದ್ರ ಇನ್ನೇನ್ ಮಾಡ್ತಾರೆ? ಅವ್ರ ಆಸ್ತಿ ಯಾವ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಹೊರಗಡೆ ಬಂದು ವಾಂತಿ ಆಗ್ಬೇಕು, ಆ ಮಟ್ಟಿಗೆ ಬೆಳೆದಿದೆ. ಬಟ್ ಇವತ್ತಿನ ಸಮಾಜದಲ್ಲಿ IT ಕಂಪನಿಗಳವರು ಸಮಾಜಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಬಟ್ ಆದ್ರೆ ಅವರ ಜೀವನ ಸ್ಟೈಲು ಮತ್ತೆ ಅವರ ಜೀವನ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಒಂದ್ಸತಿ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ನೋಡಿ ಅಂತ ಹೇಳುತ್ತಾ, ವಿ ವಾಂಟ್ ಎ ಗವರ್ಮೆಂಟ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಎ ಕಾಮನ್ ಮ್ಯಾನ್. ಒಬ್ಬ ಸಾಮಾನ್ಯ ಮನುಷ್ಯನ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಸರ್ಕಾರ ತುಂಬಾ ಅವಶ್ಯಕತೆ ಇದೆ. ಅದು ಸಿದ್ದರಾಮಯ್ಯ ಸರ್ಕಾರನೂ ಮಾಡಿಲ್ಲ, ಕುಮಾರಸ್ವಾಮಿ ಸರ್ಕಾರನೂ ಮಾಡಿಲ್ಲ, ಯಡಿಯೂರಪ್ಪನ ಸರ್ಕಾರ ಮೊದಲೇ ಮಾಡಿಲ್ಲ, ಬೊಮ್ಮಾಯಿ ಬಂದ ಏನೂ ಮಾಡಲಿಲ್ಲ. ಗೆದ್ದು ಬಂದಂತ ಎಲ್ಲಾ ಸರ್ಕಾರಗಳು ಕೂಡ ಅಥವಾ ಮುಖ್ಯಮಂತ್ರಿಗಳು ಸಹ IT ಕಂಪನಿಗಳ ಓನರ್ ಪ್ರೊಟೆಕ್ಟ್ ಮಾಡಿದ್ರೆ ಹೊರತು IT ಕಂಪನಿಗಳ ಎಂಪ್ಲಾಯಿಗಳನ್ನ ಪ್ರೊಟೆಕ್ಟ್ ಮಾಡೋದ ಕೆಲಸವೇ ಆಗಿಲ್ಲ. ಕಳೆದ 26 ವರ್ಷದಿಂದ IT ಎಂಪ್ಲಾಯಿಗಳು ಕರ್ನಾಟಕದಲ್ಲಿ ಅನಾಥ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕೆಲವು ಕಪಿಮುಷ್ಟಿಯಲ್ಲಿ ಅಧಿಕಾರ ಇಟ್ಕೊಂಡಿರೋ ವ್ಯಕ್ತಿಗಳಿಗೆ ಬಂತು. ನಾನು ಒಂದು ಜಸ್ಟ್ ಹೇಳಿದೆ DK ಶಿವಕುಮಾರ್ ಆಗಲ್ಲ ಅಂತ, ಒಂದು 100 ಕಮೆಂಟ್. ಅಲ್ರೋ ಏನ್ DK ಶಿವಕುಮಾರ್ ಏನ್ ಚಿಕ್ಕಪ್ಪನ ಮಗನ ಅಂದ್ರೆ ಯಾರು ಇಲ್ಲೇ ಇಲ್ವಾ? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಕೆಟ್ಗಳಾಗಬೇಡಿ, ಸ್ವತಂತ್ರವಾಗಿ ಬದುಕಿ, ನಿಮ್ಮ ಚಿಂತನೆ ಸ್ವತಂತ್ರವಾಗಿರ್ಲಿ. ಓಕೆ. ಆಮೇಲೆ ಇದೇ ದೇಶದಲ್ಲಿ ಒಬ್ಬ ಒಬ್ಬ ಟೀ ಮಾರೋನು 3 ಸತಿ ಪ್ರಧಾನಿಯಾಗಿದ್ದಾನೆ. ಒಬ್ಬ ಆದಿವಾಸಿ ಹೆಣ್ಮಗಳು ಈ ದೇಶಕ್ಕೆ ರಾಷ್ಟ್ರಪತಿ ಆಗಿದ್ದಾಳೆ. ಒಬ್ಬ IRS ಆಫೀಸರ್ ರಿಟೈರ್ಮೆಂಟ್ ತಗೊಂಡು ಡೆಲ್ಲಿನಲ್ಲಿ 3 ಬಾರಿ CM ಆಗಿದ್ದಾನೆ. ಈಗ ನಮ್ಮಂತವ್ರು CM ಆಗ್ತೀನಿ ಅಂತಂದ್ರೆ ನಗೋ ಅಂತ ನಿಮ್ಮಂತವ್ರು ಆತ್ಮಗಳ ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಸಮಸ್ಯೆ ಒಂದಲ್ಲ ಎರಡಲ್ಲ, ಗೆದ್ದು ಬಂದಂತ ಯಾವುದೇ ಸರ್ಕಾರಗಳು ಸಮಸ್ಯೆನ ಬಗೆಹರಿಸಲ್ಲ. ಸಾಮಾನ್ಯ ಜನರನ್ನ ಕಿತ್ಕೊಂಡ್ ತಿನ್ನೋ ಸರ್ಕಾರ ಬಿಟ್ರೆ, ಬೆಲೆ ಏರಿಸಿ ಅವರ ನಾಶ ಮಾಡೋ ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ದ ಡೇ ಐ ಬಿಕಮ್ CM, ಐ ವಿಲ್ ಎನ್ಶ್ಯೂರ್ ದರ್ ಇಸ್ ಅ ಸ್ಮೈಲ್ ಆನ್ 6 ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ಬರುತ್ತೆ. ಅದು ರೈತರಾಗಿರ್ಲಿ, ಸ್ಟೂಡೆಂಟ್ಸ್ ಆಗಿರ್ಲಿ, ಹೆಣ್ಮಕ್ಳಾಗಿರ್ಲಿ, ಗಂಡ್ಮಕ್ಳಾಗಿರ್ಲಿ, ಅಂಗನವಾಡಿ ಟೀಚರ್ ಆಗಿರ್ಲಿ, ಅಥವಾ ಹೋಮ್ ಗಾರ್ಡ್ಸ್ ಆಗಿರ್ಲಿ, ಅಥವಾ ಪೊಲೀಸರಾಗಿರ್ಲಿ, ಅಥವಾ ಸರ್ಕಾರದ ಎಂಪ್ಲಾಯೀಸ್ ಆಗಿರ್ಲಿ, ಸಾಮಾನ್ಯ ಜನರಾಗಿರ್ಲಿ, ಬೀದಿನಲ್ಲಿ ಮಾಡೋ ವ್ಯಾಪಾರಿಗಳಾಗಿರ್ಲಿ, ಎಲ್ಲ ಕಡೆ ಡೆಫಿನೆಟ್ಲಿ ನಗು ಅಂತ ಇದ್ದೇ ಇರುತ್ತೆ. ಏನೋ ಇಷ್ಟೆಲ್ಲ ಹೇಳುತ್ತಾ, ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಕೆಂಪೇಗೌಡ. ಲವ್ ಯು ಆಲ್. ಥ್ಯಾಂಕ್ ಯು. ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ, ಡಿಸ್ಕನೆಕ್ಟ್ ಆಗ್ತಾ ಇಲ್ಲ. ಏನೋ ಇದೊಂದು ಸಣ್ಣ ವಿಚಾರ, ಬೇರೆ ಏನಿಲ್ಲ.